ನ್ಯೂ ಇಯರ್ ವೆಲ್ಕಮ್ಗೆ ಮೈಸೂರು ಸರ್ವಸನ್ನದ್ಧವಾಗಿರ್ತಕ್ಕಂಥದ್ದು. ಮೈಸೂರಿನಲ್ಲಿರ್ತಕ್ಕಂಥ ಎಲ್ಲ ಬಾರ್ ಪಬ್ಗಳಿರ್ಬೋದು, ಕ್ಲಬ್ಗಳಿರ್ಬೋದು, ಹೋಟೆಲ್ಗಳಿರ್ಬೋದು, ಗ್ರಾಹಕರನ್ನು ಸೆಳೀಲಿಕ್ಕೆ, ಗ್ರಾಹಕರಿಗೆ ರಸಸಂಜೆಯನ್ನು ಕೊಡಲಿಕ್ಕೆ ರೆಡಿಯಾಗಿದ್ದಾರೆ. ನಾವೀಗ ಮೈಸೂರಿನಲ್ಲಿರ್ತಕ್ಕಂತಹ ಕಾಸ್ಮೋಪಾಲಿಟನ್ ಕ್ಲಬ್ನಲ್ಲಿದ್ದೀವಿ. ಇಲ್ಲೂ ಕೂಡ ಕ್ಲಬ್ನ ಸದಸ್ಯರು ಮತ್ತು ಗ್ರಾಹಕರನ್ನು ಸೆಳೀಲಿಕ್ಕೆ ಇಡೀ ಕ್ಲಬ್ಬನ್ನು ಸಿಂಗಾರ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಜೊತೆಗೆ ರಾತ್ರಿಯ ರಸಸಂಜೆ ಏನಿದೆ, ರಸಸಂಜೆಗೆ ಈಗಾಗಲೇ ಕೂಡ ಎಲ್ಲ ರೀತಿಯಾದಂಥ ಅರೇಂಜ್ಮೆಂಟ್ಸ್ಗಳನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ನೀವು ಇಲ್ಲಿ ಗಮನಿಸ್ಬೋದು. ಬರುವಂಥ ಗ್ರಾಹಕರಿಗೆ ರೌಂಡ್ ಟೇಬಲ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಟೇಬಲ್ಗಳನ್ನು ಸಂಪೂರ್ಣವಾಗಿ ಕೆಂಪು ಮತ್ತು ಕಪ್ಪು ಬಣ್ಣದ ಬಟ್ಟೆಗಳಿಂದ ಅಲಂಕಾರ ಮಾಡ್ತಾ ಇರ್ತಕ್ಕಂಥದ್ದು. ಬರುವಂಥ ಗ್ರಾಹಕರಿಗೆ ಸಂಪೂರ್ಣವಾದಂಥ ಮೋಜು ಮಸ್ತಿಯ ಜೊತೆಗೆ ರಸಸಂಜೆ ಕೂಡ ಇರುತ್ತೆ. ಬಹಳ ಮುಖ್ಯವಾಗಿ DJ ಇರತಕ್ಕಂಥದ್ದು. DJ ಅಷ್ಟೇ ಅಲ್ಲ, DJ ಅನ್ನುವಂಥದ್ದು ಎಲ್ಲ ಕಡೆಗಳಲ್ಲೂ ಕೂಡ ಇರುತ್ತೆ. ಅದೇ ರೀತಿಯಾಗಿ ಒಂದಷ್ಟು ಚೇಂಜಸ್ ಇರಲಿ ಅಂತೇಳಿ ಭರತನಾಟ್ಯ ಇರ್ಬೋದು, ಚಂಡೆ ಮದ್ದಳೆ ಇರ್ಬೋದು, ಮತ್ತು ಕರೋಕಲ್ ಡ್ಯಾನ್ಸ್ ಇರ್ಬೋದು, ಇದೆಲ್ಲವನ್ನೂ ಕೂಡ ಈ ಬಾರಿ ಈ ಒಂದು CC ಕ್ಲಬ್ನಲ್ಲಿ ಅಳವಡಿಸಿದ್ದಾರೆ. ಇವತ್ತಿನ ಸಂಪೂರ್ಣವಾದ ರಸಸಂಜೆ ಏನಿದೆ ಮತ್ತು ನ್ಯೂ ಇಯರ್ನ ವೆಲ್ಕಮ್ ಮಾಡಿಕೊಳ್ಳುವಂತಹ ಗಳಿಗೆ ಏನಿದೆ, ಆ ಗಳಿಗೆಯೂ ಕೂಡ ಭಾಳಷ್ಟು ವಿಭಿನ್ನವಾಗಿರುತ್ತೆ. ಬರುವಂತಹ ಗ್ರಾಹಕರು ಕೇವಲ ರಸಸಂಜೆಯನ್ನು ಸವಿಯೋದಷ್ಟೇ ಅಲ್ಲ, ಅದರಲ್ಲಿ ನೇರವಾಗಿ ಪಾರ್ಟಿಸಿಪೇಟ್ ಕೂಡ ಮಾಡಬಹುದು. ಅವರು ಕೂಡ ವೇದಿಕೆ ಎತ್ತುವಂಥ ಅವಕಾಶಗಳೆಲ್ಲವೂ ಕೂಡ ಇರುತ್ತೆ. ಇದೆಲ್ಲದ್ರ ಬಗ್ಗೆ ಕೂಡ ಈಗ ನಮ್ಮ ಜೊತೆ ಮಾತನಾಡಲಿಕ್ಕೆ ಈಗ ನಂದೀಶ್ ಅವರು, ಸೆಕ್ರೆಟರಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ CC ಕ್ಲಬ್ನಲ್ಲಿ ನ್ಯೂ ಇಯರ್ ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ ಯಾವ ರೀತಿಯಾದಂಥ ವ್ಯವಸ್ಥೆಗಳಾಗ್ತಾ ಇದೆ ಸರ್? ಇದು ನಮ್ಮ ಕಾಸ್ಮೋಪಾಲಿಟನ್ ಕ್ಲಬ್ಬಿಂದ ಒಂದು ಕಂಪ್ಲೀಟು ಒಂದು ಫ್ಯಾಮಿಲಿ ಈವೆಂಟ್ ಆಗಿರುತ್ತಿದ್ದು. ಈ ಫ್ಯಾಮಿಲಿ ಈವೆಂಟ್ ಅಂತ ಹೇಳಿದ್ರೆ ನಮ್ಮಲ್ಲಿ ಚೆಂಡೆ ಅಂತ ನೀವೇನು ಕೇರಳ ಬ್ಯಾಂಡ್ ಹೇಳ್ತೀರಾ, ಅದರಿಂದ ನಾವು ಎಲ್ಲರನ್ನು ವೆಲ್ಕಮ್ ಮಾಡ್ತೀವಿ ಮೊದಲನೇದಾಗಿ. ಹಾಗೂ ಸುಮಾರು ಇದರಲ್ಲಿ ಒಂದು 650ರಿಂದ 700 ಜನ ನಮ್ಮ ಸದಸ್ಯರುಗಳು ಇದರಲ್ಲಿ ಪಾಲ್ಗೊಳ್ತಾರೆ. ಮತ್ತು ನಮ್ಮಲ್ಲಿ ಬೇಕಾದಷ್ಟು ಕಲ್ಚರಲ್ ಇವೆಂಟ್ಸ್ ಇರುತ್ತೆ. ಆಮೇಲೆ ನಾವು ಕೆಲವು 70 ವರ್ಷಕ್ಕಿಂತ ಏಜ್ ಆಗಿರೋಂಥ ಸೀನಿಯರ್ ಮೆಂಬರ್ಸ್ಗಳಿಗೂ ಸಹ ಸನ್ಮಾನ ಮಾಡ್ತೀವಿ. ನಾವು ಇದರಲ್ಲಿ ಪ್ರತಿ ವರ್ಷ ಅದೇ ರೀತಿ ಸನ್ಮಾನ ಮಾಡೋಂಥ ಒಂದು ಪದ್ಧತಿ ನಮ್ಮಲ್ಲಿದೆ. ಈ ಸಾರಿನೂ ನಾವು ಒಂದು 11 ಜನ 70 ವರ್ಷ ಏಜ್ ಆಗಿರೋವ್ರಿಗೆ ಒಂದು ಸನ್ಮಾನದಿಂದ ನಾವು ನಮ್ಮ ಕಾರ್ಯಕ್ರಮನ ಶುರು ಮಾಡ್ತೀವಿ. ಅದರ ನಂತರ ಇಲ್ಲಿ ಭರತನಾಟ್ಯ ಕಾರ್ಯಕ್ರಮ ಇರುತ್ತೆ. ಆಮೇಲೆ ಒಂದು ಒಳ್ಳೆ ತರಾನ ಅಂತ ಒಂದು ನಮ್ಮ ಸೌತ್ ಇಂಡಿಯನ್ನಲ್ಲೇ ಟಾಪ್ 10 ಅವರು ಒಬ್ಬರು ಫಿಲಮ್ ಸಾಂಗ್ಸ್ಗಳು, ಆ ರೀತಿ ಸಾಂಗ್ಸ್ಗಳಿಂದ ಒಂದು ಒಳ್ಳೆ ಮನೋರಂಜನಾ ಕಾರ್ಯಕ್ರಮ ಇರುತ್ತೆ. ಅದು ಸುಮಾರು 1.5 ಗಂಟೆ ನಡೆಯುತ್ತೆ. ಅದಾದಮೇಲೆ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ನು ಎಂಡಲ್ಲಿ ನಾವು 12 ಗಂಟೆ ಟೈಮ್ನಲ್ಲಿ ಏನು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತೀವಿ, ಆ ಟೈಮ್ನಲ್ಲಿ ಸ್ವಲ್ಪ DJ ನ್ಯಾಷನ್ ಅವರೊಬ್ಬರನ್ನ ಅರೇಂಜ್ ಮಾಡಿದ್ದೀವಿ. ಇದೊಂದು ಕಂಪ್ಲೀಟ್ ಫ್ಯಾಮಿಲಿ ಇವೆಂಟ್ ಸರ್, ಕಂಪ್ಲೀಟ್ ಫ್ಯಾಮಿಲಿ ಇವೆಂಟ್ ಆಗಿರ್ತದೆ ಇದು. ಇಲ್ಲಿ ಬರುವಂಥವ್ರಿಗೆ ಮೋಜು ಮಸ್ತಿಯ ಜೊತೆಗೆ ಸೆಕ್ಯೂರಿಟಿ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. CC ಕ್ಲಬ್ಬಲ್ಲಿ ಸೆಕ್ಯೂರಿಟಿ ವೈಸ್ ಹೋದರೆ ಯಾವ ರೀತಿಯಾದಂಥ ಪ್ರಿಕಾಷನ್ ತೊಗೊಂಡಿದ್ದೀರಿ ಸರ್? ನಾವು ಸೆಕ್ಯೂರಿಟಿ ಬಗ್ಗೆ ತುಂಬಾ ಹೆಚ್ಚಿನಾದಂಥ ಗಮನ ಹರಿಸಿದ್ದೀವಿ. ನಮ್ಮಲ್ಲಿ ಬೌನ್ಸರ್ಸ್ಗಳಿರ್ತಾರೆ. ಆಮೇಲೆ ಸೆಕ್ಯೂರಿಟಿನೂ ಸಹ ನಮ್ಮಲ್ಲೇ ರೆಗ್ಯುಲರ್ ಕ್ಲಬ್ನಲ್ಲಿ ಸುಮಾರು 8 ಜನ ಸೆಕ್ಯೂರಿಟಿಗಳನ್ನ ನಾವು ಆಲ್ರೆಡಿ ನಮ್ಮಲ್ಲಿ ವರ್ಕ್ ಮಾಡೋವಂಥವ್ರು ಇದ್ದಾರೆ. ಅವ್ರು ಅಲ್ಲದೆ ನಾವು ಇನ್ನೂ ಒಂದು 10 ಜನ ಸೆಕ್ಯೂರಿಟಿನ ಹೈರ್ ಮಾಡಿದ್ದೀವಿ ಇವತ್ತೊಂದು ದಿನಕ್ಕೋಸ್ಕರ. ನಿಮ್ಮದೇ ಗ್ರಾಹಕರು ಅಂತ ಯಾವ ರೀತಿಯಾಗಿ ಗುರುತಿಸ್ತೀರಿ? ಅವ್ರಿಗೆ ಐಡೆಂಟಿಟಿ ಏನು ಮಾಡಿದ್ದೀರಿ? ನಮ್ಮಲ್ಲಿ ಸದಸ್ಯತ್ವ ಇರುತ್ತೆ, ಸದಸ್ಯತ್ವದ ಕಾರ್ಡ್ ಇರುತ್ತೆ. ನಾವು ಬುಕ್ಕಿಂಗ್ ಎಲ್ಲ ಏನೇ ಆದರೂ ಸದಸ್ಯತ್ವದಿಂದನೇ ತಗೊಳ್ಳೋದು. ಅದನ್ನು ಐಡೆಂಟಿಟಿ ಅಂದರೆ ಪ್ರತಿಯೊಬ್ಬರಿಗೂ ನಮ್ಮಲ್ಲಿ ನಮ್ಮ ಸ್ಟಾಫ್ಗಳಿಗಾಗಲಿ ನಮ್ಗಳಿಗಾಗಲಿ ಎಲ್ಲ ಗೊತ್ತಿರೋ ಅಂಥವ್ರೆ ಅದು ನಾವು ಕೈಗೆ ನೋಡಿ ಈ ಥರ ಒಂದು ಬ್ಯಾಂಡ್ ಹಾಕಿರ್ತೀವಿ. ನಾವು ಎಂಟ್ರೆನ್ಸ್ನಲ್ಲಿ ಬೌನ್ಸರ್ಸ್ಗಳೇ ನಮಗೊಂದು ಬ್ಯಾಂಡ್ ಮಾಡ್ತಾರೆ. ಆ ಬ್ಯಾಂಡಿಂದ ನಾವು ಅವ್ರು ಯಾವಾಗಲೂ ಈ ಕಾರ್ಯಕ್ರಮ ಮುಗಿಯೋವರೆಗೂ ಅದನ್ನು ಕೈಯಲ್ಲಿ ಇರಬೇಕು. ಹೋಗ್ಬೇಕಾದಾಗ ಮಾತ್ರ ತೆಗಿಬೇಕಾಗುತ್ತೆ. ಮತ್ತು ಒಂದ್ಸರಿ ಆಚೆ ಹೋಗಿ ಬರ್ಬೇಕಾದ್ರೆ ಈ ಬ್ಯಾಂಡ್ ಇಲ್ಲ ಅಂದರೆ ಮತ್ತೆ ನಾವು ಮೆಂಬರ್ ಆದ್ರೂ ಸ್ವಲ್ಪ ಮತ್ತೆ ಐಡೆಂಟಿಫೈ ಮಾಡಿ ಒಳಗೆ ತಗೋತೀವಿ. ಸೊ ಇದು CC ಕ್ಲಬ್ನಲ್ಲಿ ಇವತ್ತಿನ ಈ ಒಂದು ರಸಸಂಜೆ ಏನಿದೆ, ರಸಸಂಜೆಗೆ ಮಾಡ್ಕೊಂಡಿರ್ತಕ್ಕಂಥ ಎಲ್ಲ ತಯಾರಿಗಳು ಕೇವಲ DJ ಅಷ್ಟೇ ಇರೋದಿಲ್ಲ. ಇಲ್ಲಿ ಭರತನಾಟ್ಯ ಇರುತ್ತೆ, ಚಂಡೆ ಇರುತ್ತೆ. ಅದೇ ರೀತಿಯಾಗಿ ಸೌತ್ ಇಂಡಿಯಾದಲ್ಲಿ ಫೇಮಸ್ ಆಗಿರ್ತಕ್ಕಂತಹ ತಂಡ ಏನಿದೆ, ಆ ತಂಡವು ಕೂಡ ಇಲ್ಲಿ ಒಂದು ಅದ್ಭುತವಾದ ರಸಸಂಜೆಯನ್ನು ಕೊಡುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಈಗ ಸೆಕ್ರೆಟರಿ ಆಗಿರ್ತಕ್ಕಂಥ ನಂದೀಶ್ ಅವರು ಹಂಚ್ಕೋತಾ ಇದ್ರು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮದುವೆ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.